ಎಸ್, ತಮಿಳುನಾಡಿನ ನೂತನ ಸಿಎಂ ದಳಪತಿ ವಿಜಯ್ ಜೋಸೆಫ್ ವಿಜಯ್ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಂದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಏನಿದೆ ಅಲ್ಲಿಗೆ ಪೂಜೆಗೆ ವಿಜಯ್ ಅವರು ಬರ್ತಾ ಇದ್ದಾರೆ, ದರ್ಶನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದ್ರ ಜೊತೆಗೆ ಅವರು ಮಂಗಳೂರಿಗೆ ಬರುವಾಗ ಏನು ಮೇಕೆದಾಟು ಯೋಜನೆಯನ್ನ ತಡೀತಾ ಇರೋದಕ್ಕೆ ಅವರಿಗೆ ಕಪ್ಪು ಬಾವುಟವನ್ನ ತೋರಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಅದು ಮುಂದಾಗಿದೆ ಎನ್ನುವ ಕಾರಣಕ್ಕೆ ಉಡುಪಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಇದರ ಜೊತೆಗೆ ಏನು 12 ಗಂಟೆಯಿಂದ 5 ಗಂಟೆವರೆಗೂ ವಿಜಯ್ ಅವರು ದರ್ಶನ ಮಾಡ್ತಾರೆ. ಆ ಟೈಮಲ್ಲಿ ಭಕ್ತಾದಿಗಳಿಗೆ ಅವಕಾಶ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹದ್ದು ಕೂಡ, ಯಾಕೆಂತಂದ್ರೆ ಪೊಲೀಸರಿಗೆ ಕಷ್ಟ ಆಗಬಹುದು. ಯಾಕಂದ್ರೆ ಅಭಿಮಾನಿಗಳನ್ನ ಹೆಚ್ಚು ಹೊಂದಿರುವಂತಹ ವಿಜಯ್ಗೆ, ಯಾಕೆ ಲಾಸ್ಟ್ ಟೈಮ್ ಕರೂರು ಕಾಲ್ತುಳಿತ ಆಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಭವಿಸಿದ್ರು ಅವರು. ಅದೇ ನಿಟ್ಟಿನಲ್ಲಿ ಈಗ ಕೂಡ ಬಿಗಿ ಬಂದೋಬಸ್ತನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಂತ ಹೇಳ್ಬಹುದು. ಈ ಹಿಂದೆ MGR ಅವರು ಬಂದಿದ್ರು, ಏನು ಜಯಲಲಿತಾ ಅವರು ಬಂದಿದ್ರು. ಈಗ 3ನೇ ಸಿಎಂ ಆಗಿ ವಿಜಯ್ ಅವರು ಏನು ಒಂದು ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು.